ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ನಿಮ್ಮ ಮುಂದೆ ಒಬ್ಬ ವಯೋನಿವೃತ್ತಿಯಾದ ಅಧಿಕಾರಿಗಳನ್ನು ಸಹಜವಾಗಿ ಅವರ ಕಚೇರಿಯ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬ ಸಂಬಂಧಿಕರನ್ನು ಹೊರತುಪಡಿಸಿದರೆ ಬೇರೆಯವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ತುಂಬ ವಿರಳ. ಆದರೆ ಇಲ್ಲಿ ಕಲಬುರಗಿಯ ಜೆಸ್ಕಾಂನಲ್ಲಿ 37 ವರ್ಷ ಸೇವೆ ಸಲ್ಲಿಸಿದ AWBಯ ಗುದ್ದಾರವರು ವಯೋನಿವೃತ್ತಿಯಾದ ಕಾರ್ಯಕ್ರಮದ ಒಂದು ಸಣ್ಣ ಮುಂದೆ ಇಡುತ್ತಿದ್ದೇನೆ. ಈ ಕಾರ್ಯಕ್ರಮ ಕೇವಲ ಬೀಳ್ಕೊಡುವ ಸಮಾರಂಭವಷ್ಟೇ ಆಗಲಿಲ್ಲ, ಒಂದು ಆದರ್ಶಮಯವಾದ ಕಾರ್ಯಕ್ರಮವಾಗಿತ್ತು. ರಮಾಬಾಯಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, MD ಅವರಾದ ಕೃಷ್ಣ ಭಾಜಪ ಉಪಸ್ಥಿತರಿದ್ದರು. ನಾಗರಾಜನ್ ಸರ್, ಮಾನ್ಯ ನಿರ್ದೇಶಕರು, ತಾಂತ್ರಿಕ ನಿಗಮ ಕಚೇರಿ ಜೆಸ್ಕಾಂ ಕಲಬುರಗಿಯವರಿಗೆ, ಈ TAQC ಸಚಿನ್ ಹುಂಡೇಕರ್ ಸರ್, ಪುಸ್ತಕ ಬಿಡುಗಡೆಯನ್ನು ರಮಾಬಾಯಿ ಅಂಬೇಡ್ಕರ್ ಅವರ ಪುಸ್ತಕವನ್ನು ಮಾನ್ಯ MD ಸಾಹೇಬರು, DG ಸರ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಸರ್ ದಯವಿಟ್ಟು ಎಲ್ಲರೂ ಕೂಡಿ ಪುಸ್ತಕವನ್ನು ಬಿಡುಗಡೆ ಮಾಡಿ, ಆಮೇಲೆ ಉದ್ದಾರ್ ಸರ್ ಫ್ಯಾಮಿಲಿ ವತಿಯಿಂದ ಅದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಬೇಕೆಂದು ಎಲ್ಲರಲ್ಲಿ ಪ್ರಾರ್ಥನೆ. ಪುಸ್ತಕ ಬಿಡುಗಡೆ ತಾಯಿ ರಮಾಬಾಯಿ ಅಂಬೇಡ್ಕರ್ ಪುಸ್ತಕವನ್ನು MD ಸರ್ ಮತ್ತು ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಸರ್, DG ಸರ್ ಮತ್ತು ಎಲ್ಲ ವೇದಿಕೆ ಮೇಲಿರುವ ಗಣ್ಯರು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲರಿಗೂ ಅದನ್ನು ನಾವು ಕೂತಂತ ಸ್ಥಳದಲ್ಲೇ ತಂದು ಕೊಡುತ್ತಾರೆ. ದಯವಿಟ್ಟು ಯಾರು ಸಹಕರಿಸಬೇಕು. ಅತಿಥಿಗಳಿಗೆ, ಮುಖ್ಯ ಅತಿಥಿಗಳು ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅಶೋಕ್ ಸರ್ ಸಾಹೇಬರು ವೇದಿಕೆ ಮೇಲೆ ಬರಬೇಕು ನಾವು ಪ್ರಾರ್ಥನೆ. ಮಾಜಿ ಡೈರೆಕ್ಟರ್ ಸರ್, ಎಲ್ಲರಿಗೂ ಧನ್ಯವಾದಗಳು. ಈಗ ಸಂವಿಧಾನ ಪೀಠಿಕೆ ವಾಚನ ಡಾಕ್ಟರ್ ಅಶೋಕ್ ಶೆಟ್ಗಾರ್, ಮಾನ್ಯ ಖ್ಯಾತ ಕಲಾವಿದರು ಮತ್ತು ಶ್ರೀ ಗಂಡಪ್ಪ ಸೋನಾವಣೆ, ಮಾನ್ಯ ನಿರೀಕ್ಷಕ ಅಭಿಯಂತರು, ಕಾರ್ಯ ಮತ್ತು ಪಾಲನೆಯುಕ್ತ ಜೆಸ್ಕಾಂ ಕಲಬುರಗಿಯವರಿಂದ ಸಂವಿಧಾನ ಪೀಠಿಕೆ. ಭಾರತೀಯ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿರುವ ಮತ್ತು ಅದರ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಂವಿಧಾನದ ಪೀಠಿಕೆ ಸಂಕ್ಷಿಪ್ತವಾಗಿ ಸಂವಿಧಾನ ವಿವರಿಸುತ್ತದೆ. ನಾವೆಲ್ಲರೂ ಕೂಡ ಈ ಪೀಠಿಕೆ ಓದುವುದರ ಸಂದರ್ಭದಲ್ಲಿ ದಯವಿಟ್ಟು ಎದ್ದಿರಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡುತ್ತೇನೆ. ತಮ್ಮ ಜಾಗದಲ್ಲಿ ಎದ್ದು ನಿಲ್ಲಬೇಕೆಂದು ಪ್ರಾರ್ಥನೆ. ಸಂವಿಧಾನ ಎಲ್ಲರೂ ದಯವಿಟ್ಟು ತಮ್ಮ ಬಲಗೈಯನ್ನ ಹೃದಯದ ಮೇಲೆ ಇಟ್ಕೋಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಈಗ ನಾವೆಲ್ಲರೂ ಹೇಳಿದಾಗೆ ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಭಾರತದ ಜನತೆ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮೂಡಿಸುವುದಕ್ಕಾಗಿ ದೃಢ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿ
ರೂಢಿಸಿಕೊಂಡಿದ್ದೇವೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸರ್ ಇಂತಹ ಒಂದು ಕಾರ್ಯಕ್ರಮ ಆಗಿದೆ ಅಂದರೆ ಇಲ್ಲಿ ಸಾಹಿತಿಗಳು, ಬರಹಗಾರರು ಅಥವಾ ಹೋರಾಟಗಾರರ ನಿರ್ದೇಶನವಿರುತ್ತೆ ಅಂತ ನಾವು ಯೋಚಿಸುತ್ತಿದ್ದೆವು. ಆದರೆ ನಿವೃತ್ತಿ ಹೊಂದಿದ BR ಸಿದ್ದರಾಮಯ್ಯರವರೇ ಇದಕ್ಕೆಲ್ಲ ದತ್ತಾತ್ರೇಯ ಉಪೈತಿಯವರನ್ನು ಮುನ್ನುಡಿ ಹೇಳಿದರು. ಹಾಗೂ ಬುದ್ಧ ಅನ್ನೋ ಹೆಸರು ಬರಲು ಕಾರಣ ಇವರ ಮೃದು ಸ್ವಭಾವದ ಮತ್ತು ಶಾಂತ ಸ್ವರೂಪವನ್ನು ನೋಡಿ ಇವರ ಶಿಕ್ಷಕರು ಕೊಟ್ಟ ಕೊಡುಗೆ ಅಂತ ಅವರ ಮಗಳು ತಿಳಿಸಿದಾಗ ಸತ್ಯವಾದ ಮಾತು ಕೂಡ. ಅವರ ಚಿಕ್ಕ ವಯಸ್ಸಿನಲ್ಲಿ ಅವರ ಶಿಕ್ಷಕರು BR ಬುದ್ಧರವರ ಶಾಂತ ಸ್ವರೂಪದ ವ್ಯಕ್ತಿ ಎಂದು ಗುರುತಿಸಿರುವುದು ಶ್ಲಾಘನೀಯ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ಕಾರ.